ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ ಮೊದಲ ಬಾರಿಗೆ ನೋಡುತ್ತಿರುವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಾವೀಗ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ನಡೀತು ಮತ್ತು ಏನು ವಿಶೇಷ ಇದೆ ಹಾಗೂ ನಮ್ಮ ಚಿರಾಗ್ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಬನ್ನಿ ವಿಡಿಯೋ ನೋಡಿ ಬರೋಣ. ಫ್ರೆಂಡ್ಸ್, ನಾವೀಗ ಇರೋದು ನಮ್ಮ ತಾಯಿ ಮನೆಯಲ್ಲಿ. ನಾವು ಶಕ್ತಿ ಬಂದಿಂದ ಇಲ್ಲೇ ಇದ್ದೀವಿ. ಹುಷಾರಿರಲಿಲ್ಲ, ಅದರಿಂದ ಇಲ್ಲೇ ಗ್ಯಾಪ್ ಕೊಟ್ಟು ಊರಿಗೆ ಹೋಗಿಲ್ಲ ಬೆಟ್ಟಕ್ಕೆ. ಬನ್ನಿ, ನಾವು ಮೊದಲಿಗೆ ರಂಗೋಲಿ ಹಾಕಿದ್ವಿ. ಕಲರ್ಸ್ ರಂಗೋಲಿ ಸ್ವಲ್ಪ ಹಳಸೋಗಿದೆ. ಮೊದಲು ನಾವು ಪೊಂಗಲ್ ಮಾಡಿ ಎಳ್ಬೀರು ಮಾಡಿ ದೇವರ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ಇಟ್ಟಿದ್ದೀವಿ. ಹಾಗೆ ನಮ್ಮ ದೇವ್ರ ಗುಡ್ಡ ಆಗಿದ್ದಾರಲ್ಲ, ನಮ್ಮ ಅಕ್ಕನ ಮಗ ಶಿವು, ಅವರು ಪೂಜೆ ಮಾಡ್ತಾಯಿದ್ದಾರೆ ಹಿಂದೆಗಡೆ. ಅಲ್ಲಿ ಎಡೆ ಇಟ್ಟು ಬೆತ್ತ ಜೋಳಿಗೆ ಎಡೆ ಕೊಡ್ತಾರೆ. ಇದು ನಮ್ಮ ಮನೆಯ ವಿಶೇಷತೆ. ಅದಲ್ವ ಈರುಳ್ಳಿ ಪೈರು. ಫ್ರೆಂಡ್ಸ್, ನಾವೀಗ ನಮ್ಮ ತೋಟದ ಕಡೆ ಬಂದಿದ್ದೀವಿ. ನಮ್ಮ ಅಪ್ಪ ಅವರ ಊರಿಗೆ ಪೂಜೆ ಮಾಡಿಕೊಂಡು ಹೋಗೋಣ ಅಂತ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಗಾಳಿಯೊಳಗೆ ಬಿಡ್ನ. ಹಾಂ, ಫ್ರೆಂಡ್ಸ್ ಬನ್ನಿ ನೋಡೋಣ. ಇಲ್ಲೇ ಚೆಂಡು ಹೂ ಬಿಟ್ಕೊಂಡ ನಿಲ್ವ ಅಲ್ಲೇ ಬಂದು ಏನ ಕುಯ್ಕೊ ಬರ್ಬೇಕಲ್ವ, ಕುಯ್ಕೊಬಿಡೋಣ. ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ತಂಗಿಯವರೆಲ್ಲ ತೀರ್ಥ ಆಗ್ತಾಯಿದ್ದಾರೆ ತೋಟಕ್ಕೆಲ್ಲ. ರಾಮೇಶ್ವರಲ್ಲಿ ತೀರ್ಥ ತಂದಿದ್ರು, ತೀರ್ಥ ಆಗ್ತಾಯಿದ್ದಾರೆ. ಈರುಳ್ಳಿ ಬೆಳೆದಿದ್ದೀವಿ. ಸರಿ, ಎಷ್ಟಾಗುತ್ತೆ ಲಾಭ ನೋಡಬೇಕು. ನಮ್ಮ ಚಿರಾಗ್ ಬರ್ತಾ ಇದ್ದಾರೆ ತಾತನಿಗೆ ಪೂಜೆ ಮಾಡೋಕ್ಕೆ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಚಿಚ್ಚಿ ಸಂಕ್ರಾಂತಿ. ಬನ್ನಿ ಹೊಡ್ರಿ, ಕಾಯಿ ಹೊಡ್ರಿ, ಬನ್ನಿ ಚಿನ್ನ ಬಿಡು. ಅಲ್ಲಿ ಎಲ್ಲ ಅಡ್ಕದ ಮುರಿಯಡ, ಅಲ್ಲಿ ಕಳಪುರಿ ಮುಚ್ಚಾಗದ. ಪೂಜೆ ಮಾಡಿ ಅಲ್ಲೇ ಮುರಿ. ಓಪನ್ ಮಾಡೋದ ಬಿಡು, ಒಂದು ಮಾಡೋದ ಓಪನ್ ಮಾಡೀನಿ. ಹಾಕಿನಿ ಬಿಡು. ಸೂಪರ್.
ಇರೋದು ಎರ್ಚಿ ಮೊಕ್ಕ ಆಗಲೂ ಬೀಳಲಿಲ್ಲ ಅದು ಸೇರ್ತಾ ಆಗ್ತಿರಲ್ಲ ಜಾಸ್ತಿ ಏನು ಕುಡಿತಿದ್ರು ಒಂದು ತಾಸ ಅಂದರೆ 6 ಫೀಟ್ 5 ಫೀಟ್ ಭಾಗ ಮಾಡ್ತಾರೆ. ಹಬ್ಬನ ಪರಿಗಣನೆ ಇಲ್ಲ ಜಗಪತಿಗೆ ಹೋಗ್ಬಲ್ ಕೂತ್ಬಿಟ್ಟ ನೋಡಿ. ಅದೇನು ತಿಂದದು ತಿನ್ನಲ್ಲ ಮಾಡಲ್ಲ. ಬಾ ಫಸ್ಟ್ ನೀನು ಎಲ್ಲರಿಗಿಂತ ಮೊದಲು ಫಸ್ಟ್ಗೆ ಗದ್ಕಡೆ ಎತ್ಕೆ ಚೆನ್ನಾಗಿಲ್ಲ ಚಿರಾಗ್ ಪೂಜೆ ತಾತನಿಗೆ ಪೂಜೆ ಮಾಡಿ ಚಿರಾಗ್ ತಾತನ ಪೂಜೆ ಮಾಡವ ನಡೆವ ನಡೆವ ಪೂಜೆ ಮಾಡ್ಕೊಂಡು ನಡೆವ ಲೈನ್ಗೆ ಬೇಕು ಮಗನೇ ಫ್ರೆಂಡ್ಸ್ ನಮ್ಮ ತಂದೆಯ ಗೌರಿ ಪೂಜೆ ಆಯಿತು. ಇವಾಗ ನಾವು ಹಸುಗಳಿಗೆ ಪೊಂಗಲ್ ಮಾಡಿದ್ವಿ. ಎಡೆ ಕೊಡೋಣ ಅಂತ ಹಸುಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ. ಮೊದಲೆಲ್ಲ 15 ಹಸುಗಳಿದ್ದು ಇವಾಗ 3 ಹಸು ಇದೆ. ಒಂದು ಹಸುನ ಒಂದು ಚಿರತೆ ಬಂದು ತಿನ್ಕೊಂಡ್ಬಿಡ್ತು ಗುಡ್ಡಕ್ಕೆ ಮೇವು ಹೋಗಿದಾಗ. ಈಗ ಸ್ವಲ್ಪ ದಿನದಲ್ಲಿ ನಮ್ಮ ತಮ್ಮ ಪೂಜೆ ಮಾಡಿ ಹಸುಗಳಿಗೆ ಪೊಂಗಲ್ ಎಡೆ ಕೊಡ್ತಾ ಇದ್ದಾರೆ. ತುಂಬ ಹಸು ಸಾಕಿತು. ಇವಾಗ ಇವರು 3 ಹಸು. ಒಂದು ಹಸು ಹುಲಿ ತಿನ್ಕೊಬಿಡ್ತು. ಆ ಗುಡ್ಡ ಆಯ್ತಲ್ಲ ಅಲ್ಲಿ ಹುಲಿ ತಿನ್ಕೊಬಿಡ್ತು ಒಂದು ಹಸುನ. ಅವ್ರು ಹುಲಿ ಅಲ್ಲ, ಅದು ಕಿರ್ಬ. ಇದು ಬೆಟ್ಟದ ಹಸು, ನಮ್ಮ ಇಲಾಚಿ ಬೆಟ್ಟದ ಹಸು. ನಮ್ಮಪ್ಪ ಸಾಕಿರೋ ಹಸು ಅದು. ಈಗ ತಾನೇ ನಮ್ಮಪ್ಪ ಅದು ಪೂಜೆ ಮುಗಿಸಿ ಬಂದೀವಿ. ನಮ್ಮ ಬ್ರದರ್ ಪೊಂಗಲ್ ಕೊಡ್ತಾ ಇದ್ದಾರೆ. ಇದೆಲ್ಲ ಬಿಸಿ. ಇಲ್ಲಿ ಮಡಗಿದ್ದಾರೆ ನೋಡಿ, ಏನು ಮಡಗಿದ್ದಾರೆ. ಅರಿಶಿನ ಕುಂಕುಮ ಬ್ರೆಡ್ ಬನ್ನು. ನಮ್ಮ ಕಾರ್ ತೊಳೆದಿಲ್ಲ. ಅಲ್ಲಿ ಧೂಪದೊಗೆ ಕೊಡ್ತಾ ಇದ್ದಾರೆ ನೋಡಿ, ಯಾವ ಥರ ಕೊಡ್ತಾ ಇದ್ದಾರೆ. ಇದು ಮಂಗಳಾರತಿ ತಟ್ಟೆ. ಇದು ಮಂಗಳಾರತಿ ತಟ್ಟೆ ನೋಡಿ ಯಾವ ಥರ ಕೊಡ್ತಾ ಇದ್ದಾರೆ. ಮಂಗಳಾರತಿ ತಟ್ಟೆ ನೋಡಿ, ಧೂಪದಾರತಿ ತಟ್ಟೆ. ಹಸಿಗಳ ನಮ್ಮ ಹಸುಗೆ ಇಲಾಚಿ ಹಸಿಗಳಿಗೆ ಧೂಪದಾಗೆ ಕೊಡೋದು ಈ ಥರ. ನಮ್ಮ ಹಳ್ಳಿ ಕಡೆ ಎಲ್ಲ ಸಾಕು 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 ಅಲ್ಲಿ ಕೊಡು. ಅದು ಕೆಳಗಡೆ ಹೊಟ್ಟೆ ಭಾಗದಲ್ಲಿ ಧೂಪದಾಗೆ ಕೊಡಬೇಕಂತೆ ಸಂಕ್ರಾಂತಿ ಹಬ್ಬದಲ್ಲಿ. ಕಿಚಾಯಿಸೋದು ಯಾವತ್ತು ನೋಡಿ ಫ್ರೆಂಡ್ಸ್, ಧೂಪದಾಗೆ ಯಾವ ಥರ ಕೊಡ್ತಾ ಇದ್ದಾರೆ ಅಂತ. ನಮ್ಮ ಸೌಭಾಗ್ಯದವರು ಅವರು ವ್ಲಾಗ್ ಮಾಡಿಲ್ಲ ಇವತ್ತು. ಮನೆಯಾಗ ಎಷ್ಟು ವ್ಲಾಗ್ ಹಾಕಿದ್ರೆ ನೆಕ್ಸ್ಟು 3ನೇ ಹಸುಗೆ ವ್ಲಾಗ್ ಅದು ಏನೋ ಕೊಡ್ತಾಯಿದ್ದಾರೆ ಅಂತ ಇದು ಮಾಡ್ತಾಯಿದ್ದಾರೆ. ಧೂಪದಾಗೆ ಯಾತಿ ಕೊಡ್ತಾಯಿದ್ದಾರೆ ಅಂದರೆ ಹಸುಗೆ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಸಂಪ್ರದಾಯ. ಬನ್ನಿ 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 ಬನ್ನಿ, ನಾವು ಸಣ್ಣ ಮಾಡ್ಬಿಡೋಣ. ನಮ್ಮ ಹಸು ಇದು ನಮ್ಮ ಗೌರಿ. ಸಣ್ಣ ಕಾಣಿಸ್ತಾ ಇದೆಯಾ? ನಮ್ಮ ತೋಟದ ಒಂದು ರೌಂಡಿಗೆ ಇತ್ತು. ಅಲ್ಲಿ ಏನಕ್ಕೆ ಹೋಗಿ ಬೆಂಕಿ ಹಾಕ್ತಾಯಿದ್ದಾರೆ ಅಂದರೆ ಇವರು ಕಿಚ್ಚಾಯಿಸ್ತಾ ಇದ್ದಾರೆ. ಏನಪ್ಪ ಇವರು ಕುರಿ ಉಂಡಿಗೆ ಕೈ ಮುಗಿತಾವ್ರ. ವೆರಿ ಗುಡ್. ಈಗ ಕುರಿ ಉಂಡಿಗೆ ಧೂಪದೋಗ ಹಾಕ್ತಾ ಇದ್ದಾರೆ. ಕುರಿಗಳಿಗೆ ಪೂಜೆ. ಫ್ರೆಂಡ್ಸ್, ನಮ್ಮ ತೋಟದ ಸುತ್ತ ನೋಡಿ ಸನ್ಸೆಟ್ ಆಗ್ತಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಕಾಣಿಸ್ತಾ ಇದೆಯಾ ಸೂರ್ಯ? ಬ್ರದರ್ ಬರ್ತಾ ಇದ್ದಾರೆ.
ಟೊಮೊಟೊ ಎಲ್ಲ ತೀರಿ ಇವಾಗ ಏನೋ ಬೇರೆ ಮೆಣಸಿಕಾಯಿ ಗಿಡ. ಇವಾಗ ಅಡಿಗೆ ಮಾಡಲು ಹೋಗಲು ರೆಡಿ ಆಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ಹೆಂಗ್ಯಾವ ಫ್ರೆಂಡ್ಸ್, ಇದು ಯಾಕೆ ಬೆಂಕಿ ಹಾಕಿದ್ದಾರೆ ಅಂದರೆ ಎಲ್ಲ ಹಸುಗಳು ಕಿಚಾಯಿಸಿದ್ರೆ ಇವರು ಕುರಿಗಳನ್ನೇ ಕಿಚಾಯಿಸ್ತಾ ಇದ್ದಾರೆ. ಬೆಂಕಿ ತಾಟ್ಬಿಡ್ತು. ಎಂಥ ಬ್ರಿಲಿಯಂಟು ನಮ್ಮ ಮನೆ ಹೀಗೆ ಬಂದಿರೋ ಬ್ರಿಲಿಯಂಟು ನೋಡಿ. ಏನೂ ಇಲ್ಲ, ವಿಡಿಯೋಲಿ ಬರ್ತಿದ್ರಿ ಅಷ್ಟೇ. ನೀವೇನು ಮಾಡಿದ್ರು ಅದೇ ಬ್ಲಾಗಲ್ಲಿ. ಫ್ರೆಂಡ್ಸ್, ಇವಾಗ ನೋಡಿ ಸಾಂಬ್ರಾಣಿ ಹೊಗೆ ಹಾಕ್ತಾ ಇದ್ದಾರೆ ಕುರಿಗಳಿಗೆ. ಎಲ್ಲ ಕುರಿಗಳೇ ಇಲ್ಲ ಫ್ರೆಂಡ್ಸ್. ಈ ಥರ ಹೊಗೆ ಹಾಕೋದು ಏನು ಇನ್ಫೆಕ್ಷನ್ ಆಗಬಾರ್ದು ಅಂತ ಹಾಕ್ತಾರೆ. ಹೀಗೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮನೆ ಕಡೆ ಹೊರಡೋಣ. ಪ್ರಸಾದ ಇಲ್ಲಿದೆ, ಬಾಳೆಹಣ್ಣು ತಗೊಳ್ಳಿ. ವಾವ್, ಇವಾಗ ನೋಡಿ ಸನ್ಸೆಟ್ ಹೆಂಗಿದೆ. ಸೂಪರ್ ರೆಡ್ ಆಗಿ ಸಖತ್ತಾಗಿದೆಯಲ್ಲ. ಸನ್ಸೆಟ್ ಆಗ್ತಾಯಿದೆ ನೋಡಿ ನಮ್ಮ ಹೊಲ ಹತ್ರ. ಸಖತ್ತಾಗಿದೆ. ಇವತ್ತು ಸೂರ್ಯನ ಚೇಂಜ್ ಆಗಿರೋದಲ್ವಾ ಗೊತ್ತಾ. ನಡ್ರಿ ಜಲ್ದಿ.
ಹಬ್ಬ ಎಲ್ಲ ಮುಗೀತಾ ಬಂತು. ಇವಾಗ ಸಂಜೆ ಕಂದಾಯ ಮೆರವಣಿಗೆ ಮಾಡ್ತಾರೆ ಸಿದ್ದಪ್ಪಾಜಿ ನಮ್ಮೂರಲ್ಲಿ. ಸಂಜೆ ಹಬ್ಬದ ದಿನದಲ್ಲಿ ಅದನ್ನು ಪೂಜೆ ಮಾಡಿಸಿ ಇವಾಗ ನಾವು ಅಡುಗೆ ಮಾಡಿದ್ದೀವಿ. ಊಟ ಮಾಡೋ ಟೈಮು ಇವಾಗ. ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.